ಬಂಧನ ಭೀತಿಯಲ್ಲಿರುವ ಕೆಎಸ್ಸಿಎ ಮತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಇನ್ನೆರಡು ದಿನ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಇವತ್ತು ಹೈಕೋರ್ಟ್ನಲ್ಲಿ ಎರಡು ಸಂಸ್ಥೆಗಳ ಅರ್ಜಿ ವಿಚಾರಣೆ ನಡೆಯಲಿದ್ದು ಬುಧವಾರಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಇವತ್ತು ಹೈಕೋರ್ಟ್ ಕಟಕಟೆಯಲ್ಲಿ ನಡೆದ ವಾದ ಪ್ರತಿವಾದ ಹೈಲೈಟ್ಸ್ ಇಲ್ಲಿದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ತಾ ಕೆಎಸ್ಸಿಎ, ನಿಖಿಲ್ ಸೋಸಲೆಗೆ ಇನ್ನಷ್ಟು ದಿನ ಜೈಲೇ ಗತಿ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋ ಮಾತಿದೆ. ಸದ್ಯದ ಮಟ್ಟಿಗೆ ಕೆಎಸ್ಸಿಎ ಪದಾಧಿಕಾರಿಗಳಿಗೆ ಈ ಮಾತು ನೇರವಾಗಿಯೇ ಅನ್ವಯಿಸುತ್ತೆ. ಕಾಲ್ತುಳಿತ ಕೇಸ್ನಲ್ಲಿ ರಾತ್ರೋರಾತ್ರಿ ಪರಾರಿಯಾಗಿ ಹೈಕೋರ್ಟ್ ರಕ್ಷಣೆಯಲ್ಲಿರುವ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳು ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ನಾಡಿದ್ದು ಅಂದ್ರೆ ಬುಧವಾರದವರೆಗೆ ಅವರನ್ನ ಬಂಧಿಸದಂತೆ ಮತ್ತೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಹೌದು, ಎಫ್ಐಆರ್ ರದ್ದು ಕೋರಿ ಕೆಎಸ್ಸಿಎ, ಆರ್ಸಿಬಿ ಮತ್ತು ಡಿಎನ್ಎ ಸಂಸ್ಥೆಗಳು ಹಾಕಿದ್ದ ಅರ್ಜಿ ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂತು. ಕಾಲ್ತುಳಿತ ಕೇಸ್ನಲ್ಲಿ ಬಲವಂತದ ಬಂಧನ ಬೇಡ. ಹೈಕೋರ್ಟ್ ಹೇಳಿದ್ದು ಇನ್ನೆರಡು ದಿನ ರಾಜೇಶ್ ಮೆನನ್, ಶಂಕರ್, ಜೈರಾಮ್ ಸೇರಿದಂತೆ 3 ಸಂಸ್ಥೆಗಳ ಪದಾಧಿಕಾರಿಗಳು ರಿಲೀಫ್ ಆಗಿದ್ದಾರೆ. ಡಿಎನ್ಎ ಮತ್ತು ಆರ್ಸಿಬಿ ಪರ ಹಿರಿಯ ವಕೀಲ ಸಿಬಿ ನಾಗೇಶ್ ವಾದ ಮಾಡಿದ್ದು, ಕಾಲ್ತುಳಿತದಲ್ಲಿ ನಮ್ಮ ಅರ್ಜಿದಾರರ ಯಾವುದೇ ಲೋಪ ಇಲ್ಲ. ಅಂದು ನಡೆದಿದ್ದು ಸರ್ಕಾರಿ ಕಾರ್ಯಕ್ರಮ. ಸ್ವತಃ ಉಪಮುಖ್ಯಮಂತ್ರಿಗಳೇ ಆರ್ಸಿಬಿ ತಂಡವನ್ನ ಏರ್ಪೋರ್ಟ್ನಲ್ಲಿ ಸ್ವಾಗತಿಸಿದ್ದಾರೆ. ಮಾತ್ರವಲ್ಲ, ಸಿಎಂ ಸಹ ಕಾರ್ಯಕ್ರಮದ ಬಗ್ಗೆ ಟ್ವೀಟ್ ಮಾಡಿದ್ದಾಗಿ ಹೇಳಿದ್ರು. ಈ ವೇಳೆ ಎಜಿ ಶಶಿಕಿರಣ್ ಶೆಟ್ಟಿ ಮಧ್ಯಪ್ರವೇಶಿಸಿ ಸರ್ಕಾರದ ಪರ ವಾದ ಮಂಡಿಸಿದ್ರು. ಎರಡೂ ಕಡೆಯ ವಾದ ಆಲಿಸಿದ ನ್ಯಾಯಪೀಠ ಜೂನ್ 11ಕ್ಕೆ ವಿಚಾರಣೆ ಮುಂದೂಡಿದ್ದು, ಯಾರನ್ನೂ ಕೂಡ ಬಂಧಿಸದಂತೆ ಮೌಖಿಕ ಆದೇಶ ನೀಡಿದೆ. ನಾಳೆ ಬಂಧಿತ ನಿಖಿಲ್ ಮತ್ತು ಸುನಿಲ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದ್ದು, ಸದ್ಯಕ್ಕೆ ಕೆಎಸ್ಸಿಎ, ಆರ್ಸಿಬಿ ಮತ್ತು ಡಿಎನ್ಎ ಸಂಸ್ಥೆ ಪದಾಧಿಕಾರಿಗಳು ಸೇಫ್ ಆಗಿದ್ದಾರೆ. ಮತ್ತೊಂದೆಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ ಕುರಿತು ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು, ಜೂನ್ 11ರಂದು ಹೇಳಿಕೆ ದಾಖಲಿಸುವಂತೆ ಗಾಯಾಳುಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಆದರೆ ತನಿಖೆ ಬಗ್ಗೆ ನಾನೇನು ಮಾತನಾಡಲ್ಲ ಎಂದು ಗೃಹ ಸಚಿವರು ಹೇಳಿದ್ದಾರೆ. ನಾವ್ಯಾರು ಕೂಡ ಏನನ್ನು ಮಾತಾಡೋದಿಲ್ಲ. ಯಾಕೆಂದ್ರೆ ನಾವು ಏನು ಹೇಳಿಕೆಗಳು ಕೊಡ್ತೀವಿ ಮಾಧ್ಯಮದ ಮೂಲಕ, ಅವು ಬೇರೆ ಬೇರೆ ರೀತಿಯಲ್ಲಿ ಸಬ್ಜುಡಿಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದನ್ನು ಕೂಡ ಮಾತಾಡೋದಿಲ್ಲ. ಒಟ್ಟಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೆ ಎಷ್ಟು ಜನ ಪೊಲೀಸ್ ಬಂದೋಬಸ್ತ್ ಇತ್ತು ಅವತ್ತು? ತುಂಬಾ ನಾನು ಹೇಳಿದ್ನಲ್ಲ, ಅದೆಲ್ಲ ನಮ್ಮ ಹತ್ರ ಎಲ್ಲವನ್ನೂ ಕೂಡ ಮಾಹಿತಿಯನ್ನ ನಾವು ನಮ್ಮ ತನಿಖಾ ಸಂಸ್ಥೆಗೆ ಕೊಡ್ತೇವೆ. ಅವ್ರು ಏನೇನ್ ಪ್ರಶ್ನೆಗಳು ಕೇಳ್ತಾರೆ, ಏನೆಲ್ಲ ಅವ್ರಿಗೆ ಮಾಹಿತಿ ಬೇಕಾಗ್ತದೆ, ಅದನ್ನೆಲ್ಲ ನಾವು ಕೊಡ್ತೇವೆ. ಮ್ಯಾಜಿಸ್ಟ್ರೇಟ್ ತನಿಖೆ ಜೊತೆ ಸಿಐಡಿ ತನಿಖೆಯು ಚುರುಕುಗೊಂಡಿದ್ದು, ಆರೋಪಿಗಳನ್ನ ಕಸ್ಟಡಿಗೆ ಪಡೆಯಲು ಸಿಐಡಿ ಸಿದ್ಧತೆ ಮಾಡಿಕೊಂಡಿದೆ. ಬಂಧನ ಭೀತಿಯಲ್ಲಿರುವ ಕೆಎಸ್ಸಿಎ ಮತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಇನ್ನೆರಡು ದಿನ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಇವತ್ತು ಹೈಕೋರ್ಟ್ನಲ್ಲಿ ಎರಡು ಸಂಸ್ಥೆಗಳ ಅರ್ಜಿ ವಿಚಾರಣೆ ನಡೆಯಲಿದ್ದು ಬುಧವಾರಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಇವತ್ತು ಹೈಕೋರ್ಟ್ ಕಟಕಟೆಯಲ್ಲಿ ನಡೆದ ವಾದ ಪ್ರತಿವಾದ ಹೈಲೈಟ್ಸ್ ಇಲ್ಲಿದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ತಾ ಕೆಎಸ್ಸಿಎ, ನಿಖಿಲ್ ಸೋಸಲೆಗೆ ಇನ್ನಷ್ಟು ದಿನ ಜೈಲೇ ಗತಿ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋ ಮಾತಿದೆ. ಸದ್ಯದ ಮಟ್ಟಿಗೆ ಕೆಎಸ್ಸಿಎ ಪದಾಧಿಕಾರಿಗಳಿಗೆ ಈ ಮಾತು ನೇರವಾಗಿಯೇ ಅನ್ವಯಿಸುತ್ತೆ. ಕಾಲ್ತುಳಿತ ಕೇಸ್ನಲ್ಲಿ ರಾತ್ರೋರಾತ್ರಿ ಪರಾರಿಯಾಗಿ ಹೈಕೋರ್ಟ್ ರಕ್ಷಣೆಯಲ್ಲಿರುವ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳು ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ನಾಡಿದ್ದು ಅಂದ್ರೆ ಬುಧವಾರದವರೆಗೆ ಅವರನ್ನ ಬಂಧಿಸದಂತೆ ಮತ್ತೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಹೌದು,
ಎಫ್ಐಆರ್ ರದ್ದು ಕೋರಿ ಕೆಎಸ್ಸಿಎ, ಆರ್ಸಿಬಿ ಮತ್ತು ಡಿಎನ್ಎ ಸಂಸ್ಥೆಗಳು ಹಾಕಿದ್ದ ಅರ್ಜಿ ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂತು. ಕಾಲ್ತುಳಿತ ಕೇಸ್ನಲ್ಲಿ ಬಲವಂತದ ಬಂಧನ ಬೇಡ. ಹೈಕೋರ್ಟ್ ಹೇಳಿದ್ದು ಇನ್ನೆರಡು ದಿನ ರಾಜೇಶ್ ಮೆನನ್, ಶಂಕರ್, ಜೈರಾಮ್ ಸೇರಿದಂತೆ 3 ಸಂಸ್ಥೆಗಳ ಪದಾಧಿಕಾರಿಗಳು ರಿಲೀಫ್ ಆಗಿದ್ದಾರೆ. ಡಿಎನ್ಎ ಮತ್ತು ಆರ್ಸಿಬಿ ಪರ ಹಿರಿಯ ವಕೀಲ ಸಿಬಿ ನಾಗೇಶ್ ವಾದ ಮಾಡಿದ್ದು, ಕಾಲ್ತುಳಿತದಲ್ಲಿ ನಮ್ಮ ಅರ್ಜಿದಾರರ ಯಾವುದೇ ಲೋಪ ಇಲ್ಲ. ಅಂದು ನಡೆದಿದ್ದು ಸರ್ಕಾರಿ ಕಾರ್ಯಕ್ರಮ. ಸ್ವತಃ ಉಪಮುಖ್ಯಮಂತ್ರಿಗಳೇ ಆರ್ಸಿಬಿ ತಂಡವನ್ನ ಏರ್ಪೋರ್ಟ್ನಲ್ಲಿ ಸ್ವಾಗತಿಸಿದ್ದಾರೆ. ಮಾತ್ರವಲ್ಲ, ಸಿಎಂ ಸಹ ಕಾರ್ಯಕ್ರಮದ ಬಗ್ಗೆ ಟ್ವೀಟ್ ಮಾಡಿದ್ದಾಗಿ ಹೇಳಿದ್ರು. ಈ ವೇಳೆ ಎಜಿ ಶಶಿಕಿರಣ್ ಶೆಟ್ಟಿ ಮಧ್ಯಪ್ರವೇಶಿಸಿ ಸರ್ಕಾರದ ಪರ ವಾದ ಮಂಡಿಸಿದ್ರು. ಎರಡೂ ಕಡೆಯ ವಾದ ಆಲಿಸಿದ ನ್ಯಾಯಪೀಠ ಜೂನ್ 11ಕ್ಕೆ ವಿಚಾರಣೆ ಮುಂದೂಡಿದ್ದು, ಯಾರನ್ನೂ ಕೂಡ ಬಂಧಿಸದಂತೆ ಮೌಖಿಕ ಆದೇಶ ನೀಡಿದೆ. ನಾಳೆ ಬಂಧಿತ ನಿಖಿಲ್ ಮತ್ತು ಸುನಿಲ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದ್ದು, ಸದ್ಯಕ್ಕೆ ಕೆಎಸ್ಸಿಎ, ಆರ್ಸಿಬಿ ಮತ್ತು ಡಿಎನ್ಎ ಸಂಸ್ಥೆ ಪದಾಧಿಕಾರಿಗಳು ಸೇಫ್ ಆಗಿದ್ದಾರೆ. ಮತ್ತೊಂದೆಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ ಕುರಿತು ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು, ಜೂನ್ 11ರಂದು ಹೇಳಿಕೆ ದಾಖಲಿಸುವಂತೆ ಗಾಯಾಳುಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಆದರೆ ತನಿಖೆ ಬಗ್ಗೆ ನಾನೇನು ಮಾತನಾಡಲ್ಲ ಎಂದು ಗೃಹ ಸಚಿವರು ಹೇಳಿದ್ದಾರೆ. ನಾವ್ಯಾರು ಕೂಡ ಏನನ್ನು ಮಾತಾಡೋದಿಲ್ಲ. ಯಾಕೆಂದ್ರೆ ನಾವು ಏನು ಹೇಳಿಕೆಗಳು ಕೊಡ್ತೀವಿ ಮಾಧ್ಯಮದ ಮೂಲಕ, ಅವು ಬೇರೆ ಬೇರೆ ರೀತಿಯಲ್ಲಿ ಸಬ್ಜುಡಿಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದನ್ನು ಕೂಡ ಮಾತಾಡೋದಿಲ್ಲ. ಒಟ್ಟಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೆ ಎಷ್ಟು ಜನ ಪೊಲೀಸ್ ಬಂದೋಬಸ್ತ್ ಇತ್ತು ಅವತ್ತು? ತುಂಬಾ ನಾನು ಹೇಳಿದ್ನಲ್ಲ, ಅದೆಲ್ಲ ನಮ್ಮ ಹತ್ರ ಎಲ್ಲವನ್ನೂ ಕೂಡ ಮಾಹಿತಿಯನ್ನ ನಾವು ನಮ್ಮ ತನಿಖಾ ಸಂಸ್ಥೆಗೆ ಕೊಡ್ತೇವೆ. ಅವ್ರು ಏನೇನ್ ಪ್ರಶ್ನೆಗಳು ಕೇಳ್ತಾರೆ, ಏನೆಲ್ಲ ಅವ್ರಿಗೆ ಮಾಹಿತಿ ಬೇಕಾಗ್ತದೆ, ಅದನ್ನೆಲ್ಲ ನಾವು ಕೊಡ್ತೇವೆ. ಮ್ಯಾಜಿಸ್ಟ್ರೇಟ್ ತನಿಖೆ ಜೊತೆ ಸಿಐಡಿ ತನಿಖೆಯು ಚುರುಕುಗೊಂಡಿದ್ದು, ಆರೋಪಿಗಳನ್ನ ಕಸ್ಟಡಿಗೆ ಪಡೆಯಲು ಸಿಐಡಿ ಸಿದ್ಧತೆ ಮಾಡಿಕೊಂಡಿದೆ. ಬಂಧನ ಭೀತಿಯಲ್ಲಿರುವ ಕೆಎಸ್ಸಿಎ ಮತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಇನ್ನೆರಡು ದಿನ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಇವತ್ತು ಹೈಕೋರ್ಟ್ನಲ್ಲಿ 2 ಸಂಸ್ಥೆಗಳ ಅರ್ಜಿ ವಿಚಾರಣೆ ನಡೆಯಲಿದ್ದು, ಬುಧವಾರಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಇವತ್ತು ಹೈಕೋರ್ಟ್ ಕಟಕಟೆಯಲ್ಲಿ ನಡೆದ ವಾದ ಪ್ರತಿವಾದ ಹೈಲೈಟ್ಸ್ ಇಲ್ಲಿದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ತಾ ಕೆಎಸ್ಸಿಎ, ನಿಖಿಲ್ ಸೋಸಲೆಗೆ ಇನ್ನಷ್ಟು ದಿನ ಜೈಲೇ ಗತಿ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋ ಮಾತಿದೆ. ಸದ್ಯದ ಮಟ್ಟಿಗೆ ಕೆಎಸ್ಸಿಎ ಪದಾಧಿಕಾರಿಗಳಿಗೆ ಈ ಮಾತು ನೇರವಾಗಿಯೇ ಅನ್ವಯಿಸುತ್ತೆ. ಕಾಲ್ತುಳಿತ ಕೇಸ್ನಲ್ಲಿ ರಾತ್ರೋರಾತ್ರಿ ಪರಾರಿಯಾಗಿ ಹೈಕೋರ್ಟ್ ರಕ್ಷಣೆಯಲ್ಲಿರುವ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳು ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ನಾಡಿದ್ದು ಅಂದ್ರೆ ಬುಧವಾರದವರೆಗೆ ಅವರನ್ನ ಬಂಧಿಸದಂತೆ ಮತ್ತೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಹೌದು, ಎಫ್ಐಆರ್ ರದ್ದು ಕೋರಿ ಕೆಎಸ್ಸಿಎ, ಆರ್ಸಿಬಿ ಮತ್ತು ಡಿಎನ್ಎ ಸಂಸ್ಥೆಗಳು ಹಾಕಿದ್ದ ಅರ್ಜಿ ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂತು. ಕಾಲ್ತುಳಿತ ಕೇಸ್ನಲ್ಲಿ ಬಲವಂತದ ಬಂಧನ ಬೇಡ. ಹೈಕೋರ್ಟ್ ಹೇಳಿದ್ದು ಇನ್ನೆರಡು ದಿನ ರಾಜೇಶ್ ಮೆನನ್, ಶಂಕರ್, ಜೈರಾಮ್ ಸೇರಿದಂತೆ 3 ಸಂಸ್ಥೆಗಳ ಪದಾಧಿಕಾರಿಗಳು ರಿಲೀಫ್ ಆಗಿದ್ದಾರೆ. ಡಿಎನ್ಎ ಮತ್ತು ಆರ್ಸಿಬಿ ಪರ ಹಿರಿಯ ವಕೀಲ ಸಿಬಿ ನಾಗೇಶ್ ವಾದ ಮಾಡಿದ್ದು, ಕಾಲ್ತುಳಿತದಲ್ಲಿ ನಮ್ಮ ಅರ್ಜಿದಾರರ ಯಾವುದೇ ಲೋಪ ಇಲ್ಲ. ಅಂದು ನಡೆದಿದ್ದು ಸರ್ಕಾರಿ ಕಾರ್ಯಕ್ರಮ. ಸ್ವತಃ ಉಪಮುಖ್ಯಮಂತ್ರಿಗಳೇ ಆರ್ಸಿಬಿ ತಂಡವನ್ನ ಏರ್ಪೋರ್ಟ್ನಲ್ಲಿ ಸ್ವಾಗತಿಸಿದ್ದಾರೆ. ಮಾತ್ರವಲ್ಲ, ಸಿಎಂ ಸಹ ಕಾರ್ಯಕ್ರಮದ ಬಗ್ಗೆ ಟ್ವೀಟ್ ಮಾಡಿದ್ದಾಗಿ ಹೇಳಿದ್ರು. ಈ ವೇಳೆ ಎಜಿ ಶಶಿಕಿರಣ್ ಶೆಟ್ಟಿ ಮಧ್ಯಪ್ರವೇಶಿಸಿ ಸರ್ಕಾರದ ಪರ ವಾದ ಮಂಡಿಸಿದ್ರು. ಎರಡೂ ಕಡೆಯ ವಾದ ಆಲಿಸಿದ ನ್ಯಾಯಪೀಠ ಜೂನ್ 11ಕ್ಕೆ ವಿಚಾರಣೆ ಮುಂದೂಡಿದ್ದು, ಯಾರನ್ನೂ ಕೂಡ ಬಂಧಿಸದಂತೆ ಮೌಖಿಕ ಆದೇಶ ನೀಡಿದೆ. ನಾಳೆ ಬಂಧಿತ ನಿಖಿಲ್ ಮತ್ತು ಸುನಿಲ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದ್ದು, ಸದ್ಯಕ್ಕೆ ಕೆಎಸ್ಸಿಎ, ಆರ್ಸಿಬಿ ಮತ್ತು ಡಿಎನ್ಎ ಸಂಸ್ಥೆ ಪದಾಧಿಕಾರಿಗಳು ಸೇಫ್ ಆಗಿದ್ದಾರೆ.
ಮತ್ತೊಂದೆಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ ಕುರಿತು ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು ಜೂನ್ 11ರಂದು ಹೇಳಿಕೆ ದಾಖಲಿಸುವಂತೆ ಗಾಯಾಳುಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಆದರೆ ತನಿಖೆ ಬಗ್ಗೆ ನಾನೇನು ಮಾತನಾಡಲ್ಲ ಎಂದು ಗೃಹ ಸಚಿವರು ಹೇಳಿದ್ದಾರೆ. ನಾವ್ಯಾರು ಕೂಡ ಏನನ್ನು ಮಾತಾಡೋದಿಲ್ಲ. ಯಾಕೆಂದ್ರೆ ನಾವು ಏನು ಹೇಳಿಕೆಗಳು ಕೊಡ್ತೀವಿ ಮಾಧ್ಯಮದ ಮೂಲಕ, ಅವು ಬೇರೆ ಬೇರೆ ರೀತಿಯಲ್ಲಿ ಸಬ್ಜುಡಿಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದನ್ನು ಕೂಡ ಮಾತಾಡೋದಿಲ್ಲ. ಒಟ್ಟಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೆ ಎಷ್ಟು ಜನ ಪೊಲೀಸ್ ಬಂದೋಬಸ್ತ್ ಇತ್ತು ಅವತ್ತು? ತುಂಬಾ ನಾನು ಹೇಳಿದ್ನಲ್ಲ, ಅದೆಲ್ಲ ನಮ್ಮ ಹತ್ರ ಎಲ್ಲವನ್ನೂ ಕೂಡ ಮಾಹಿತಿಯನ್ನ ನಾವು ನಮ್ಮ ತನಿಖಾ ಸಂಸ್ಥೆಗೆ ಕೊಡ್ತೇವೆ. ಅವ್ರು ಏನೇನ್ ಪ್ರಶ್ನೆಗಳು ಕೇಳ್ತಾರೆ, ಏನೆಲ್ಲ ಅವ್ರಿಗೆ ಮಾಹಿತಿ ಬೇಕಾಗ್ತದೆ, ಅದನ್ನೆಲ್ಲ ನಾವು ಕೊಡ್ತೇವೆ. ಮ್ಯಾಜಿಸ್ಟ್ರೇಟ್ ತನಿಖೆ ಜೊತೆ ಸಿಐಡಿ ತನಿಖೆಯು ಚುರುಕುಗೊಂಡಿದ್ದು ಆರೋಪಿಗಳನ್ನ ಕಸ್ಟಡಿಗೆ ಪಡೆಯಲು ಸಿಐಡಿ ಸಿದ್ಧತೆ ಮಾಡಿಕೊಂಡಿದೆ.